ತುಮಕೂರಲ್ಲಿ ಇತ್ತೀಚೆಗೆ ನಡೆದ ಹಿಂದೂ ಸಮಾಜೋತ್ಸವ ಇದು ಬರೀ ಒಂದು ಉತ್ಸವವಷ್ಟೇ ಅಲ್ಲ, ಇದರ ಹಿಂದೆ ಸಮಾಜವನ್ನ ಗಟ್ಟಿ ಮಾಡುವ ಒಂದು ದೊಡ್ಡ ಆಲೋಚನೆ ಇದೆ. ಹಾಗಿದ್ರೆ ಇದರ ಹಿಂದಿನ ಅಸಲಿ ಉದ್ದೇಶವಾದ್ರೂ ಏನು? ಬನ್ನಿ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಈ ಇಡೀ ಕಾರ್ಯಕ್ರಮದ ಶೃಜಾ, ಈ ಸಲ ಆನಿವರ್ಸರಿಗೆ 24 ಕ್ಯಾರೆಟ್ ಗೋಲ್ಡ್ ಕೊಡಿಸ್ತೀನಿ. ಒಳ್ಳೆ ಗಾಳಿ ಬೆಳಕು, ಸುತ್ತಮುತ್ತ ಬ್ಯೂಟಿಫುಲ್ ಗಾರ್ಡನ್. ಗೋಲ್ಡ್ ಅಂತ ಹೇಳಿ ಯಾವ್ದೋ ಪ್ರಾಪರ್ಟಿ ಬಗ್ಗೆ ಮಾತಾಡ್ತಿದ್ಯಾ? ಅರವಿಂದ್ ಪ್ರಾಪರ್ಟೀಸ್ ಅವರ BMRDA ಹಾಗೂ ರೇರಾ ಅಪ್ರೂವ್ ಸೈಟ್ಸ್ 24 ಕ್ಯಾರೆಟ್ ಗೋಲ್ಡ್ ಇದ್ದಾಗೆ. ಯಾವ ಹೆಂಡತಿನೂ ಬೇಡ ಅನ್ನಲ್ಲ. ಅರವಿಂದ್ ಪ್ರಾಪರ್ಟೀಸ್ ಬೆಸ್ಟ್ ಚಾಯ್ಸ್. ಈಗ ಅರವಿಂದ್ ಪ್ರಾಪರ್ಟೀಸ್ ಅಲ್ಲಿ ನಿಮ್ಮ ಕನಸಿನ ಮನೆಯನ್ನ ಕಟ್ಕೋಬಹುದು. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಇನ್ನೊಂದು ಹೆಸರೇ ಅರವಿಂದ್ ಪ್ರಾಪರ್ಟೀಸ್. ಮೂಲ ಇರೋದೇ ಇವತ್ತಿನ ಒಂದು ದೊಡ್ಡ ಸಮಸ್ಯೆಯಲ್ಲಿ. ಸಿದ್ಧಲಿಂಗ ಸ್ವಾಮೀಜಿಗಳ ಈ ಒಂದು ಮಾತ ಕೇಳಿ, ಒಂದೇ ಮನೆಯಲ್ಲಿದ್ರೂ 4 ಜನ 4 ದಿಕ್ಕಿಗೆ ಮುಖ ಮಾಡಿದ್ದಾರೆ. ಇದು ಎಷ್ಟು ಸತ್ಯ ಅಲ್ವಾ? ಇವತ್ತು ಎಷ್ಟೋ ಮನೆಗಳಲ್ಲಿ ಇದೇ ಪರಿಸ್ಥಿತಿ. ಇದೇ ಸಮಸ್ಯೆಗೆ ಪರಿಹಾರ ಹುಡುಕುವ ಪ್ರಯತ್ನವೇ ಈ ಸಮಾಜೋತ್ಸವ. ಹಾಗಿದ್ರೆ ಪ್ರಶ್ನೆ ಬರೋದು ಇಷ್ಟೇ: ಈ ಫಾಸ್ಟ್ ಪೇಸ್ ಜಗತ್ತಿನಲ್ಲಿ ನಾವು ಕಳ್ಕೊಳ್ತಾ ಇರೋ ಈ ಫ್ಯಾಮಿಲಿ ಬಾಂಡಿಂಗ್, ಈ ಸಾಮಾಜಿಕ ಸಂಬಂಧಗಳನ್ನ ಮತ್ತೆ ಕಟ್ಟೋದು ಹೇಗೆ? ಈ ಒಂದು ದೊಡ್ಡ ಪ್ರಶ್ನೆಗೆ ಉತ್ತರ ಹುಡುಕೋಕ್ಕೆ ಈ ಸಮಾಜೋತ್ಸವ ಹೊರಟಿದೆ. ಸಮಾಜೋತ್ಸವದ ಆಯೋಜಕರ ವಿಷನ್ ತುಂಬಾ ಸಿಂಪಲ್ ಮತ್ತೆ ಕ್ಲಿಯರ್ ಆಗಿದೆ. ಅವರ ಪ್ರಕಾರ ಯಾವುದೇ ದೊಡ್ಡ ಬದಲಾವಣೆ ಶುರುವಾಗಬೇಕಾದ್ರೆ ಅದು ನಮ್ಮ ಮನೆಯಿಂದಲೇ ಆಗ್ಬೇಕು. ಒಂದು ಗಟ್ಟಿಯಾದ ದೇಶ ಕಟ್ಟಬೇಕಂದ್ರೆ ಅದರ ಅಡಿಪಾಯ ಅಂದ್ರೆ ನಮ್ಮ ಕುಟುಂಬಗಳು ಗಟ್ಟಿಯಾಗಿರ್ಬೇಕು. ಇಲ್ಲಿ ಸಿದ್ಧಲಿಂಗ ಸ್ವಾಮೀಜಿಗಳು ಹೇಳೋ ಲಾಜಿಕ್ ತುಂಬಾ ಸರಳ. ದೇಶ ಸರಿ ಮಾಡೋಕೆ ಮುಂಚೆ ನಮ್ಮ ಮನೆ, ನಮ್ಮ ಕುಟುಂಬ ಸರಿಯಾಗ್ಬೇಕು. ಯಾವಾಗ ಕುಟುಂಬಗಳು ಸರಿಯಾಗಿರುತ್ತವೋ ಆಗ ಸಮಾಜ ತಾನಾಗಿಯೇ ಸುಧಾರಿಸುತ್ತೆ. ಒಂದು ಒಳ್ಳೆ ಸಮಾಜವಿದ್ದಾಗ ದೇಶವನ್ನ ಬಲಿಷ್ಠ ಮಾಡೋದು ಕಷ್ಟವೇ ಅಲ್ಲ. ಇದು ಒಂದು ಚೈನ್ ರಿಯಾಕ್ಷನ್ ತರ ಅಲ್ವಾ? ಸರಿ, ಕುಟುಂಬದ ಬಗ್ಗೆ ಮಾತಾಡಿದ್ವಿ. ಈಗ ಮುಂದಿನ ಹೆಜ್ಜೆ ಇಡೀ ಸಮಾಜ. ಯಾಕಂದ್ರೆ ಬರೀ ನಮ್ಮ ಕುಟುಂಬಗಳು ಚೆನ್ನಾಗಿದ್ರೆ ಸಾಲದು. ಆ ಎಲ್ಲ ಕುಟುಂಬಗಳನ್ನ ಒಟ್ಟಿಗೆ ಹಿಡಿದಿಡೋಕೆ ಒಂದು ಗಟ್ಟಿಯಾದ ಸಮಾಜ ಬೇಕೇ ಬೇಕು. ಇಲ್ಲಿ ಸಮಿತಿ ಅಧ್ಯಕ್ಷರಾದ HG ಚಂದ್ರಶೇಖರ್ ಅವರ ಮಾತು ರೊಂಬ ಮುಖ್ಯ. ಹಿಂದೂಗಳು ಒಗ್ಗಟ್ಟಾದಾಗ ಮಾತ್ರ ದೇಶವು ಬಲಿಷ್ಠವಾಗಿ ನಿಲ್ಲಲು ಸಾಧ್ಯ ಅಂತಾರೆ ಅವರು. ಅಂದ್ರೆ ಅವರ ಪ್ರಕಾರ ಈ ಒಗ್ಗಟ್ಟು ಅನ್ನೋದು ಒಂದು ಆಪ್ಷನ್ ಅಲ್ಲ, ಅದು ದೇಶದ ಭದ್ರತೆಗೆ ಬೇಕೇ ಬೇಕಾದ ಒಂದು ಅನಿವಾರ್ಯತೆ. ಹಾಗಿದ್ರೆ ಈ ಒಗ್ಗಟ್ಟನ್ನ ತರೋದು ಹೇಗೆ? ನಗರ ಪ್ರದೇಶಗಳಿಂದ ಹಿಡಿದು ಹಳ್ಳಿಗಳ ತನಕ ಪ್ರತಿಯೊಂದು ಕಡೆಯಲ್ಲೂ ನಮ್ಮ ಸಾಂಸ್ಕೃತಿಕ ಮೌಲ್ಯಗಳ ಬಗ್ಗೆ ಒಂದು ಜಾಗೃತಿ ಮೂಡಿಸ್ಬೇಕು ಅನ್ನೋದು ಇವರ ಗುರಿ. ಈ ಜಾಗೃತಿಯ ಕಿಡಿ ಎಲ್ಲೆಡೆ ಹರಡಬೇಕು ಅಂತ. ಆದ್ರೆ ಈ ವಿಷನ್ ಬರೀ ಸಮಾಜಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಒಂದುಗೂಡಿದ ಸಮಾಜ ತನ್ನ ಜವಾಬ್ದಾರಿಯನ್ನ ಪರಿಸರದ ಕಡೆಗೂ ತೋರಿಸ್ಬೇಕು. ಇದು ಈ ಇಡೀ ಆಲೋಚನೆಗೆ ಇನ್ನೊಂದು ಡೈಮೆನ್ಷನ್ ಕೊಡುತ್ತೆ. ಇಲ್ಲಿ ನಾವು ಒಂದು ವಿಷಯವನ್ನ ಗಮನಿಸ್ಬೇಕು. ಇದು ಬರೀ ಒಂದು ಧಾರ್ಮಿಕ ಕಾರ್ಯಕ್ರಮ ಅಲ್ಲವೇ ಅಲ್ಲ. ಸಮಾಜದಲ್ಲಿ ಒಡಕು ಮೂಡಿಸೋ ಶಕ್ತಿಗಳನ್ನ ಎದುರಿಸೋದು, ಅಸಮಾನತೆಯನ್ನ ಕಿತ್ತೊಗೆಯೋದು, ನಮ್ಮ ನೆಲ, ಜಲ, ಹಸಿರನ್ನ ಕಾಪಾಡಿಕೊಳ್ಳೋದು ಮತ್ತೆ ನಮ್ಮ ಯುವಕರಲ್ಲಿ ಸಮಾಜಮುಖಿ ಮನೋಭಾವ ಬೆಳೆಸೋದು, ಇದೆಲ್ಲವೂ ಇದರ ಮುಖ್ಯ ಉದ್ದೇಶಗಳು. ಸರಿ, ಇಷ್ಟೆಲ್ಲಾ ಪ್ರಯತ್ನಗಳ ಅಂತಿಮ ಗುರಿ ಏನು? ಫೈನಲ್ ಗೋಲ್ ಏನು ಅಂತ ನೋಡಿದ್ರೆ ಅದು ಒಂದೇ: ಒಂದು ಸ್ವಾಭಿಮಾನಿ, ಸಶಕ್ತ ರಾಷ್ಟ್ರದ ನಿರ್ಮಾಣ. ಈ ದೊಡ್ಡ ಗುರಿಯನ್ನ ತಲುಪೋಕೆ ಅವರು ಹೇಳೋ ದಾರಿ ಅಂದ್ರೆ ಸ್ವದೇಶಿ ಜೀವನಶೈಲಿ. ಆದ್ರೆ ಸ್ವದೇಶಿ ಅಂದ್ರೆ ಬರೇ ನಮ್ಮ ದೇಶದ ವಸ್ತುಗಳನ್ನ ತಗೊಳ್ಳೋದು ಅಷ್ಟೇನಾ? ಖಂಡಿತ ಇಲ್ಲ. ಆದ್ರೆ ಹಿಂದೆ 2 ದೊಡ್ಡ ಉದ್ದೇಶಗಳಿವೆ ನೋಡಿ. ಈ ಸ್ವದೇಶಿ ಅನ್ನೋ ಕಾನ್ಸೆಪ್ಟ್ಗೆ 2 ಮುಖ್ಯ ಪಿಲ್ಲರ್ಸ್ ಇವೆ. ಒಂದು ಕಲ್ಚರಲ್, ಅಂದ್ರೆ ನಮ್ಮ ಸಂಪ್ರದಾಯ, ನಮ್ಮ ನಡವಳಿಕೆ ಮೂಲಕ ನಮ್ಮಲ್ಲಿರೋ ಆತ್ಮಗೌರವವನ್ನ ಎಬ್ಬಿಸೋದು. ಇನ್ನೊಂದು ಎಕನಾಮಿಕ್, ಅಂದ್ರೆ ನಮ್ಮದೇ ವಸ್ತುಗಳನ್ನ ಬಳಸಿ ನಮ್ಮ ದೇಶದ ಆರ್ಥಿಕತೆಯನ್ನ ಮೇಲೆತ್ತೋದು. ಸೊ ಇಲ್ಲಿ ಕಲ್ಚರಲ್ ಪ್ರೈಡ್ ಮತ್ತೆ ಎಕನಾಮಿಕ್ ಇಂಡಿಪೆಂಡೆನ್ಸ್ ಎರಡೂ ಒಂದಕ್ಕೊಂದು ಕನೆಕ್ಟ್ ಆಗಿದೆ. ಕೊನೆಗೆ ಈ ಎಲ್ಲ ಪ್ರಯತ್ನಗಳು ಸೇರಿ ಒಂದು ದೊಡ್ಡ ಗುರಿಯನ್ನ ಮುಟ್ಟುತ್ತೆ. ಅದು ನಮ್ಮ ಶ್ರದ್ಧಾ ಕೇಂದ್ರಗಳ ರಕ್ಷಣೆ ಮತ್ತೆ ಅದಕ್ಕಿಂತಲೂ ಮುಖ್ಯವಾಗಿ ಒಂದು ಸ್ವಾಭಿಮಾನಿ, ಸಶಕ್ತ ಭಾರತದ ನಿರ್ಮಾಣ. ಹಾಗಾದ್ರೆ ಇವತ್ತಿನ ಈ ಬಿಡುವಿಲ್ಲದ ಜೀವನದಲ್ಲಿ ಈ ತತ್ವಗಳನ್ನೆಲ್ಲ, ಅಂದ್ರೆ ಬಲಿಷ್ಠ ಕುಟುಂಬ, ಒಗ್ಗಟ್ಟಿನ ಸಮಾಜ, ಸ್ವದೇಶಿ ಅನ್ನೋ ಸ್ವಾಭಿಮಾನ, ಇದನ್ನೆಲ್ಲ ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ? ಬಹುಶಃ ಈ ಪ್ರಶ್ನೆಗೆ ಉತ್ತರ ನಮ್ಮೆಲ್ಲರೊಳಗೆ ಇರ್ಬೇಕೇನೋ.